ಅಲ್ಲ ನನ್ನ ಫ್ರೆಂಡ್ ಸುಜಾತನಿಗೆ ಕಾಲ್ ಮಾಡಲೇ ಇಲ್ಲಲ್ಲ. ಕಾಲ್ ಮಾಡಿದೆ ಒಂದು ತಿಂಗಳೇನಾಯ್ತೇನೋ. ಕಾಲ್ ಮಾಡ್ತೀನಂತ ಹೇಳಿ ಹೇಳಿ ಕಾಲೇ ಮಾಡಿರ. ಇವತ್ತಾದರೂ ಮಾಡ್ತೀನಿ. ಅಲ್ಲ ಇವಳೇನು ಕಾಲ್ ಪಿಕ್ ಮಾಡ್ತಿಲ್ಲ? ಕೆಲಸದಲ್ಲಿರಬೇಕು, ಹಾಗೆ ಕಾಲ್ ಪಿಕ್ ಮಾಡ್ತಿಲ್ಲ. ಹಲೋ, ಹೇ ಸುಜಿತಾ, ಏನು ಇಷ್ಟೊತ್ತು ಕಾಲ್ ತೆಗಿಲಿಕ್ಕೆ? ಏನು ಬ್ಯುಸಿ ಆಗಿದೆಯೇನೋ? ಹೌದು ಕಣೆ, ಬ್ಯುಸಿ ಏನಂತ ಗೊತ್ತಾಗುತ್ತೆ. ಕಾಲ್ ಮಾಡೋದೇ ಅಪರೂಪ, ಅದರಲ್ಲಿ ಬ್ಯುಸಿ ಇರ್ತೀಯ. ಆಯ್ತಮ್ಮ ಆಯಿತು, ನಾನು ತುಂಬ ಬ್ಯುಸಿಯಾಗಿದ್ದೆ, ಹಾಗೆ ಕಾಲ್ ಮಾಡಲಿಕ್ಕೇನೆ ಆಗಿಲ್ಲ. ಹಾಂ, ಈ ಅತ್ತಿಗೆ ಯಾರ ಜೊತೆ ಮಾತಾಡ್ತಿದ್ದಾರೆ? ಹೌದು, ಮತ್ತೆ ಹೇಗಿದ್ಯಾ? ಆಯ್ತಾ ಊಟ? ಅಲ್ಲ, ಅಣ್ಣನ ಹತ್ರ ಮಾತಾಡೋಕ್ಕೆ ಹೇಗೆ ಚಾನ್ಸೇ ಇಲ್ಲ, ಮತ್ತೆ ಯಾರ ಹತ್ರ ಮಾತಾಡ್ತಿದ್ದಾರೆ? ಮೊದಲೋಗಿ ಅಮ್ಮನ ಹತ್ರ ಹೇಳ್ತೀನಿ, ಆದಮೇಲೆ ಅಮ್ಮನೇ ಬುದ್ಧಿ ಕಲಿಸ್ತಾರೆ ಇವಾಗ. ಅದೆಲ್ಲ ಬಿಡು, ಚೆನ್ನಾಗಿದೆ ನಮ್ಮ ಅತ್ತೆ ಮನೆ ಬಿಡು. ಅತ್ತೆ ಮನೆಗೆ ಗೊತ್ತಲ್ಲ ಹೇಗಿರುತ್ತೆ ಅಂತ. ನಿಮ್ಮ ಮನೆಯಲ್ಲಿ ಹೇಗಿದ್ದಾರೆ? ಕಾಲ್ ಹಿಡಿದ್ರ ಮೊದಲು ಅತ್ತಿಗೆನ ಸಿಕ್ಕಾಕಿಸ್ಕೊಳ್ಬೇಕು. ಮೊದಲೋಗಿ ಅಮ್ಮನ ಹತ್ರ ಹೇಳ್ತೀನಿ. ಮಾವ ಹೇಗಿದ್ದಾರೆ? ಅಯ್ಯೋ ಬಾರಮ್ಮ, ಅಲ್ಲೇ ನಿಂತ್ಕೊಂಡಿದ್ಯಪ್ಪ. ಅಯ್ಯೋ ಅಯ್ಯೋ ಏನೇ ನಿಂತು? ಬಾ ಬಾ, ಆವಾಗದಿಂದ ಏನಂತ ಹೇಳಲ್ಲ, ಬಾರಮ್ಮ ಬಾರಮ್ಮ ಅಂತ ಹೇಳ್ತಿದ್ದೆ ಏನು? ಅಯ್ಯೋ ನೋಡು, ಅಲ್ಲಿ ನೋಡು, ಅದಕ್ಕೆ ಬಾರಮ್ಮ ಅಂತ ಹೇಳ್ತಿದ್ದು. ಏನು ಕಣೆ, ಎಲ್ಲಿ ನೋಡೋದು? ಆವಾಗದಿಂದ ಏನೇನೇ ಹೇಳ್ತಿದ್ಯಾ, ಏನಂತ ನನಗೂ ಅರ್ಥ ಆಗಲ್ಲ. ಏನೇ ನೋಡು, ಅಲ್ಲಿ ನೋಡು, ಅಲ್ಲೇನೇ ಇದೆ? ಏನೇ? ಅವಳು ಕಾಲಲ್ಲಿ ಮಾತಾಡ್ತಿದ್ದಾಳೆ, ಏನೀಗ? ಸ್ವಲ್ಪ ಮೆಲ್ಲಕ್ಕೆ ಹೇಳಮ್ಮ. ನೋಡು, ಅವಳು ಯಾರ ಜೊತೆನೂ ಮಾತಾಡ್ತಿದ್ದಾಳೆ, ಕೇಳಿ ಸ್ವಲ್ಪ. ಅಯ್ಯೋ ನಿಂಗೆ ಏನಾಗಿದೆಯೇ? ಅವಳು ಯಾರ ಜೊತೆನೋ ಮಾತಾಡಲಿ, ನಮ್ಗೆ ಯಾಕೆ? ಅವಳು ಫ್ರೆಂಡ್ ಆಗಿರಬೇಕು, ಸುಮ್ಮನೆ ಬಾ. ಮತ್ತೆ ಅದಕ್ಕೂ ರಂಪ ಮಾಡ್ತಾಳೆ ಅವಳು. ಅಯ್ಯೋ ಸ್ವಲ್ಪ ತಾಳ್ಮೆಯಿಂದ ಕೇಳಮ್ಮ. ಅಯ್ಯೋ ಅಯ್ಯೋ, ನನ್ನ ಇಷ್ಟಕ್ಕೆ ನಾನು ಕೆಲಸ ಮಾಡ್ತಿದ್ದೆ, ಬಂದ್ಲು ಬಾರಮ್ಮ ಬಾರಮ್ಮ ಅಂತ. ಇಲ್ಲಿ ಏನು ನಡ್ತಿದ್ದೆ ಅಂತ ನಾನು ಕೇಳಬೇಕು ಹೇಳು? ಸ್ವಲ್ಪ ಕಿವಿ ಕೊಟ್ಟು ಮಾತಾಡೋದನ್ನು ಕೇಳಮ್ಮ, ಮತ್ತೆ ಮಾತಾಡುವಂತೆ ನೀನು. ಅದೌದು ಕಣೆ. ಮತ್ತೆ ಮನೆಯಲ್ಲೆಲ್ಲ ಹೇಗಿದ್ದಾರೆ? ನಾನು ಆರಾಮ ಕಣೆ. ಸರಿ, ಆಮೇಲೆ ಮಾಡ್ತೀನಿ ಆಯ್ತಾ? ಓ ಓ ಓ, ಇಬ್ರು ಕದ್ಮುಚ್ಚಿ ಕೇಳೋ ಹೋಗಿದೆ. ನಾನು ಯಾರ ಜೊತೆನೋ ಮಾತಾಡ್ತೀನಿ ಅಂತ ಕೇಳ್ತಿದ್ದೀರಾ? ಬಂದು ಎದುರುಗಡೆನೇ ಹೇಳ್ಬೋದಲ್ಲ ಯಾರ ಜೊತೆ ಮಾತಾಡ್ತಿದ್ದೀರಾ ಅಂತ. ಈ ಥರ ಕಳ್ಳರಾಗಿ ಏನು ಮಾಡೋದು? ಇಲ್ಲಮ್ಮ, ನಾವು ಕದ್ಮುಚ್ಚಿ ಕೇಳ್ತಿರಲಿಲ್ಲಮ್ಮ, ನಿನ್ನನ್ನು ಕರೆಯುವಂತ ಬಂದೆ, ಆವಾಗ ನೀವು ಕಾಲಲ್ಲಿ ಮಾತಾಡ್ತಿದ್ದಮ್ಮ. ಅಯ್ಯೋ ಅಮ್ಮ, ನೀನು ಯಾಕೆ ಅವಳಿಗೆ ಎದುರ್ತಿದ್ಯಾ? ಅವಳ ಹತ್ರ ಹೇಳು, ನೀನೇನೇ ಎದುರ್ಬೇಕಂತಿಲ್ಲ. ಹೌದು ಕಣೆ, ನಾವು ಕದ್ಮುಚ್ಚಿ ಕೇಳ್ತಿದ್ವಿ ನೀನು ಯಾರ ಜೊತೆ ಮಾತಾಡ್ತಿದ್ದೀಯ ಅಂತ. ಏನಾಗಬೇಕೀಗ? ನಂಗೆ ಗೊತ್ತು ಕಣೆ, ನೀನೇ ಚಾಡಿ ಹೇಳ್ತಿರ್ತೀಯ ಅಂತ ಅತ್ತೆ ಹತ್ರ. ಅತ್ತೆ ತಪ್ಪು ಏನೂ ಇರಲ್ಲ, ನೀನೇ ಕಿತಾಪತಿ ಮಾಡೋದಂತ ನಂಗೆ ಗೊತ್ತು ಕಣೆ. ಸಾಕು ಸುಮ್ಮನಿರು. ನನ್ನಮ್ಮನ ಯಾಮರ್ಸ್ಬೋದು, ಆದರೆ ನನ್ನನ್ನು ಯಾಮರ್ಸಕ್ಕಾಗಲ್ಲ. ನಿಲ್ಲು, ಅಣ್ಣ ಬರಲಿ, ಎಲ್ಲ ಹೇಳ್ತೀನಿ ಅವನ ಹತ್ರ. ಯಾರ ಹತ್ರ ಬೇಕಾದರೂ ಹೇಳೇ, ನಾನು ಇದ್ರಲ್ಲ. ಏನು ಎದುರಿಸ್ತಿದ್ಯಾ? ಹೇಳು, ಯಾರ ಹತ್ರ ಬೇಕಾದರೂ ಹೇಳು. ಅಯ್ಯೋ ನೀವಿಬ್ರು ಸುಮ್ಮನೆ ಇರ್ತೀರಾ? ಅವಳು ಕಂಡ್ರೆ ಇವಳಿಗಾಗಲ್ಲ, ಇವಳು ಕಂಡ್ರೆ ಅವಳಿಗಾಗಲ್ಲ. ಸರಿ ಆಯಿತು ನಿಮಗಿಬ್ಬರಿಗೆ. ನಿಮ್ಮಿಬ್ಬರ ಜಗಳ ಇನ್ನು ಯಾವಾಗಲೂ ಮುಗಿಲಿಕ್ಕೇನೇ ಇಲ್ಲ. ನಿಂಗೆ ಯಾಕೆ ಇದು ಬೇಕು? ನೀನು ಸ್ವಲ್ಪ ಸುಮ್ಮನಿರು. ಅವಳು ನಿನ್ನ ಅತ್ತಿಗೆ, ಸ್ವಲ್ಪ ಮರ್ಯಾದೆ ಕೊಡೋದನ್ನು ಕಲಿ, ಆದಮೇಲೆ ಹೇಳು. ಎಲ್ಲ ಹೇಳ್ತೀನಿ, ಸುಮ್ಮನೆ ಹೊರಗೋಗು. ಅಮ್ಮ, ನೀನು ಅವಳ ಪಾರ್ಟಿ ಹೋಗ್ತಿದ್ಯಾ, ನನ್ನ ಪಾರ್ಟಿ ಬದಲು. ಅಯ್ಯೋ ಪಾರ್ಟಿನೂ ಇಲ್ಲ, ಏನೂ ಇಲ್ಲ. ನೀನು ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ಕಮ್ಮಿ ಮಾಡು. ಅವಳಷ್ಟಕ್ಕೆ ಅವಳನ್ನು ಬಿಟ್ಬಿಡು. ನೀನು ಯಾಕೆ ಅವಳ ಜೊತೆ ಜಗಳ ಆಡೋಕೆ ಹೋಗ್ತೀಯಾ? ಅಯ್ಯೋ ಅಮ್ಮ, ಅವಳು ನಾನು ಬುದ್ಧು ಮಾಡ್ತಿದ್ದಾಳೆ, ಅವಳು ನೋಡುವಾಗಿಲ್ಲಮ್ಮ. ಅಯ್ಯೋ ಸುಮ್ಮನೆ ಬರ್ತೀಯಾದ್ರೆ ಬಾ, ಜಾಸ್ತಿ ಮಾತಾಡಬೇಡ. ಅಲ್ಲೇ ನನ್ನ ಮುದ್ದಿನ ಅತ್ತಿಗೆ ನನ್ನ ಅಮ್ಮನ್ನ ಯಾಮರಿಸ್ಬೋದು, ಅದು ನನ್ನನ್ನು ಯಾಮರಿಸಕ್ಕಾಗಲ್ಲ ಕಣೆ. ಸಾಕು ಕಣೆ, ಸಾಕು, ಹೋಗು. ಡೈಲಾಗ್ ಮತ್ತೆ ಹೇಳೋ. ಹೋಗಿ ಸುಮ್ಮನೆ ಹೋಗು. ನಿಲ್ಲು, ನನ್ನ ಅಣ್ಣ ಬರಲಿ, ಆಮೇಲೆ ನೋಡ್ಕೊಡ್ತೀನಿ ನಾನು. ಹೋಗಮ್ಮ ಹೋಗು, ಸಾಕು ಹೋಗು. ನಿನ್ನ ಅಣ್ಣ ನಾನು ಅನ್ಕೊಂಡಿದ್ದೀನಿ, ಹೋಗು. ಅಯ್ಯೋ ದೇವ್ರೇ, ಎಲ್ಲಿಂದ ಬರ್ತಾವೋ ಇದೆಲ್ಲ.